ಮಹಿಳೆ ಆಡಿದ ಪ್ರೀತಿ ಕಾಮದಾಟಕ್ಕೆ ಒಬ್ಬ ಯುವಕ ಬಲಿಯಾದ. ಉತ್ತರ ಪ್ರದೇಶದ ಬದೂನ್ ಪ್ರಾಂತ್ಯದಲ್ಲಿ ನಡೆದ ಹತ್ಯೆ ಕೋಲಾಹಲ ಸೃಷ್ಟಿಸಿತ್ತು. ಏಪ್ರಿಲ್ 2, 2024ರಂದು ಬದೋಲ್ನ ಸಿವಿಲ್ ಲೈನ್ ಪ್ರಾಂತ್ಯದಲ್ಲಿ ಸುಯನ್ ಎಂಬ ಯುವಕ ಕಾಣೆಯಾಗಿದ್ದ. ಏಪ್ರಿಲ್ 2 ಸಾಯಂಕಾಲ 5 ಗಂಟೆಗೆ ಸುಯನ್ ಎಂಬ ಯುವಕ ತನ್ನ ತಮ್ಮನ ಬೈಕ್ ತೆಗೆದುಕೊಂಡು 2 ಗಂಟೆಗಳಲ್ಲಿ ತಿರುಗಿ ಕೊಡುವುದಾಗಿ ಎಂದು ಹೇಳಿ ಹೋದ. ಆದರೆ ರಾತ್ರಿ 10 ಗಂಟೆ ಆದರೂ ತಿರುಗಿ ಬರಲಿಲ್ಲ. ರಾತ್ರಿ 10 ಗಂಟೆಯಿಂದ ಕಾಲ್ ಮಾಡುತ್ತಿದ್ದರೂ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇದರಿಂದ ಬ್ಯಾಟರಿ ಖಾಲಿ ಆಗಿದೆ ಎಂದುಕೊಂಡರು ಮನೆಯವರು. ಆದರೆ ಮರುದಿನ ಬೆಳಿಗ್ಗೆ 10 ಗಂಟೆ ಆದ್ರೂ ಬರಲಿಲ್ಲ. ಇನ್ನು ಸ್ನೇಹಿತರನ್ನು ವಿಚಾರಿಸಿದರೆ ತಮ್ಮ ಹತ್ತಿರನು ಬಂದಿಲ್ಲ ಎಂದು ಹೇಳಿದರು. ಸುಯನ್ ತಂದೆ ತಾಯಿ ಸಿವಿಲ್ ಲೈನ್ ಪೊಲೀಸರಿಗೆ ದೂರು ಕೊಟ್ಟರು. ಆದ್ರೆ ಅವನಿಗೆ ಏನಾದರೂ ಪ್ರೀತಿ ವ್ಯವಹಾರಗಳು ಏನಾದರೂ ಇದೆಯೇ ಎಂದು ಕೇಳಿದರು. ಮೊದಲು ತಂದೆ ತಾಯಿ ಹೇಳದಿದ್ದರು. ಸೋದರ ಅಭಿಷೇಕ್ ಮಾತ್ರ ಸುಯನ್ ಒಬ್ಬ ಯುವತಿ ಜೊತೆ ತಿರುಗುತ್ತಿದ್ದೆ ಎಂದು ಹೇಳಿದನು. ಇದರಿಂದ ಲವ್ ಫಾರ್ ಆಗಿರಬಹುದು ಎಂದು ಪೊಲೀಸರು ಭಾವಿಸಿದರು. ಈ ಕೇಸನ್ನು ಕೂಡ ಪೊಲೀಸರು ಸರಿಯಾಗಿ ವಿಚಾರಿಸಲಿಲ್ಲ. ಹೀಗೆ ಏಪ್ರಿಲ್ 5ರವರೆಗೂ ಸುಯನ್ ಪತ್ತೆ ಸಿಗಲಿಲ್ಲ. ಇದರಿಂದ ಪೊಲೀಸರಿಗೆ ಮತ್ತೊಮ್ಮೆ ದೂರು ಕೊಟ್ಟರು. ಅಷ್ಟೇ ಅಲ್ಲ, ಸೀನಿಯರ್ ಪೊಲೀಸ್ ಆಫೀಸರ್ಗೂ ದೂರು ಕೊಟ್ಟರು. ಕೆಲ ಪೊಲೀಸರು ಕೇಸನ್ನು ಸರಿಯಾಗಿ ವ್ಯವಹರಿಸುತ್ತಿಲ್ಲ ಎಂದು ಹೇಳಿದರು. ಸುಯನ್ ಬಗ್ಗೆ ತಿಳಿಯಬೇಕೆಂದರೆ ಅವನ ಕಾಲ್ ಡೇಟಾ ತೆಗೆಯಬೇಕಾಗಿತ್ತು. ಇದರಿಂದ ಕಾಲ್ ಹಿಸ್ಟರಿಯನ್ನು ತರಿಸಿದರು ಪೊಲೀಸರು. ಕೊನೆಯ ಕಾಲ್ ಬದೋನ್ ಹತ್ತಿರದ ನಿಜಾಮಾಬಾದ್ಗೆ ಸೇರಿದ್ದ 22 ವರ್ಷದ ತನು ಎಂಬ ಯುವತಿಯಿಂದ ಬಂದಿದ್ದನ್ನು ಪೊಲೀಸರು ಗಮನಿಸಿದರು. ಕಾಲ್ ಮಾಡಿ ನೋಡಿದರೆ ಸ್ವಿಚ್ ಆಫ್ ಬಂತು. ಆದ್ರೆ ಪೊಲೀಸರು ಆ ಹುಡುಗಿಯ ಲೊಕೇಶನ್ ಅನ್ನು ಟ್ರೇಸ್ ಮಾಡಿದರು. ಆ ಹುಡುಗಿ ಖುಷಿಯಿಂದ ಒಂದು ರೂಮ್ ನಲ್ಲಿ ಟಿವಿ ಸೀರಿಯಲ್ ನೋಡುತ್ತಾ ಇದ್ದಳು. ತನು ಎಂದರೆ ನೀವೇನಾ ಎಂದು ಕೇಳಿದರು ಪೊಲೀಸರು. ನಿನ್ನ ಮೊಬೈಲ್ ನಿಂದ ಸುಯನ್ ಎಂಬ ಯುವಕನಿಗೆ ಕೊನೆಯದಾಗಿ ಕಾಲ್ ಬಂದಿದೆ. ಈಗ ಅವರು ಕಾಣೆಯಾಗಿದ್ದಾರೆ ಎಂದು ಹೇಳಿದರು. ಆಗ ಅವಳು, ಸುಯನ್ ನನಗೆ ಒಳ್ಳೆ ಸ್ನೇಹಿತ, ನನಗೆ ದುಡ್ಡಿನ ಅವಶ್ಯಕತೆ ಇದ್ದರಿಂದ 1,000 ರೂಪಾಯಿಯನ್ನು ಕೊಟ್ಟು ತಮ್ಮನ ಬೈಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ, ತಿರುಗಿ ಕೊಡಬೇಕು ಎಂದು ಹೇಳಿ ಹೋದನು ಎಂದು ಹೇಳುತ್ತಾಳೆ. ಆದ್ರೆ ಪೊಲೀಸರು ಅವಳ ಗಂಡನ ಬಗ್ಗೆ ವಿಚಾರಿಸಿದರು. ಆಕೆ ನನಗಿನ್ನು ಮದುವೆ ಆಗಿಲ್ಲ ಎಂದು ಹೇಳಿದಳು. ನಿನ್ನ ರೂಮ್ ನಲ್ಲಿ ಗಂಡಸರ ಬಟ್ಟೆ ಹೇಗೆ ಬಂತು ಎಂದು ಕೇಳಿದರು. ಅದು ನನ್ನ ಬಾಯ್ ಫ್ರೆಂಡ್ ನ ಬಟ್ಟೆ, ನಾವು 1 ವರ್ಷದಿಂದ ಲಿವಿಂಗ್ ರಿಲೇಷನ್ ನಲ್ಲಿ ಇದ್ದೇವೆ ಎಂದು ಹೇಳಿದಳು. ಇದರಿಂದ ಆಕೆಯ ಮೇಲೆ ಅನುಮಾನ ಬಂತು. ನಿನ್ನ ಬಾಯ್ ಫ್ರೆಂಡ್ ಗೆ ಕರೆ ಮಾಡು ಎಂದು ಹೇಳಿದರು. ತನು ತನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬಂತು. ಇದರಿಂದ ಅವನು ಕೆಲಸ ಮಾಡುವ ಕಂಪನಿಗೆ ತನು ಸಮೇತ ಹೋದರು ಪೊಲೀಸರು. ಅವಳ ಬಾಯ್ ಫ್ರೆಂಡ್ ಹೆಸರು ಸನ್ನಿ. ಅಲ್ಲಿ ಕೂಡ ಇರಲಿಲ್ಲ ಸನ್ನಿ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಆಫೀಸ್ ನಿಂದ ಹೋದಂತೆ ಗುರುತಿಸಿದರು ಪೊಲೀಸರು. ಪೊಲೀಸರ ಮುಂದೆ ಸನ್ನಿ ಬೈಕ್ ನಲ್ಲಿ ತಪ್ಪಿಸಿಕೊಂಡನು. ಸನ್ನಿ ಹೇಗಿರುತ್ತಾನೆ ಗೊತ್ತಿಲ್ಲದೆ ಅವನನ್ನು ಹಿಡಿದುಕೊಳ್ಳಲಾಗಲಿಲ್ಲ. ಇದರಿಂದ ತನುವನ್ನು ಕಸ್ಟಡಿಗೆ ಪಡೆದು ತಮ್ಮದಾದ ಸ್ಟೈಲ್ ನಲ್ಲಿ ವಿಚಾರಿಸಿದರೆ ಆಗಲೇ ಅಸಲಿ ಕಹಾನಿ ಆಚೆ ಬಂತು. ಅಷ್ಟೇ ಅಲ್ಲ, ಪರಾರಿಯಾದ ಸನ್ನಿಯನ್ನು ಹುಡುಕಲು ಸ್ಪೆಷಲ್ ಟೀಮ್ ಅನ್ನು ಆಯೋಜನೆ ಮಾಡಿದರು. ಸನ್ನಿ ಕೂಡ ಸಿಕ್ಕಿದ್ದ. ಇಬ್ಬರನ್ನು ವಿಚಾರಿಸಿದ ನಂತರ 2 ವರ್ಷದ ಪ್ರೀತಿ ಹಾಗೂ ಕಾಮದ ಸ್ಟೋರಿ ಆಚೆ ಬಂತು. ಅಸಲಿಗೆ ಮಿಸ್ ಆದ ಸುಯನ್ ಹಾಗೂ ಸನ್ನಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್. ಒಂದೇ ಕಾಲೋನಿಯಲ್ಲಿ ಇರುತ್ತಾರೆ. ಈ ಸನ್ನಿ ವಯಸ್ಸು 25 ವರ್ಷ. ಸುಯನ್ ತಂದೆ ಒಂದು ಗ್ರೋಸರಿ ಶಾಪ್ ಅನ್ನು ನಡೆಸುತ್ತಿದ್ದರು. ಆ ಶಾಪ್ಗೆ ಬಂದು ಹೋಗುತ್ತಿದ್ದ ಸನ್ನಿ ಹತ್ತಿರದಲ್ಲಿ ಒಂದು ರೂಮ್ ಅನ್ನು ಬಾಡಿಗೆಗೆ ತೆಗೆದುಕೊಂಡು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವರಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಹೇಗೆಂದರೆ ಸುಯನ್ಸ್ ಮನೆಗೆ ಬಂದು ಊಟ ಕೂಡ ಮಾಡಿ ಹೋಗುತ್ತಿದ್ದ ಸನ್ನಿ. ವಯಸ್ಸಿನಲ್ಲಿ ಸನ್ನಿ ದೊಡ್ಡವನು. ಇದರಿಂದ ಸನ್ನಿಯನ್ನು ಅಣ್ಣ ಎಂದು ಕರೆಯುತ್ತಿದ್ದ ಸುಯನ್. ಇನ್ನು ಡಿಗ್ರಿ ಕಂಪ್ಲೀಟ್ ಆಗುತ್ತಿದ್ದಂತೆಯೇ ತನ್ನ ಕೆಳಗೆ ಕೆಲಸ ಕೊಡಿಸಿದ್ದನು ಸನ್ನಿ. ಅಷ್ಟೇ ಅಲ್ಲ, ಕಂಪನಿಗೆ ಸನ್ನಿ ಬೈಕ್ ನಲ್ಲಿ ಹೋಗಿ ಬರುತ್ತಿದ್ದ ಸುಯನ್. ಇಬ್ಬರು ತುಂಬಾ ಕ್ಲೋಸ್ ಆಗಿದ್ದರು. ಒಂದು ದಿನ ಸನ್ನಿ ತನ್ನ ಗರ್ಲ್ ಫ್ರೆಂಡ್ ಅನ್ನು ಸುಯನ್ಗೆ ಪರಿಚಯ ಮಾಡಿಸಿದನು. ಹಾಗೆ ಕೂಡ ಒಂದು ಗ್ರಾಮದಿಂದ ಬಂದು ತನ್ನ ಸ್ನೇಹಿತರೊಂದಿಗೆ ರೂಮ್ ನಲ್ಲಿ ಇದ್ದು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. 22 ವರ್ಷದ ತನು ಪ್ರಿಯಕರನ್ನ ರೂಮಿಗೆ ಬಂದು ಹೋಗುತ್ತಿದ್ದಳು. ಇಬ್ಬರು ಶಾರೀರಿಕವಾಗಿಯೂ ಹತ್ತಿರವಾಗಿದ್ದರು. ಗಾಢವಾಗಿ ಪ್ರೀತಿಸಿಕೊಳ್ಳುತ್ತಿದ್ದ ಇಬ್ಬರು ಮದುವೆ ಕೂಡ ಮಾಡಿಕೊಳ್ಳಬೇಕೆಂದುಕೊಂಡಿದ್ದರು. ಆದ್ರೆ ತನು ಸನ್ನಿ ರೂಮ್ ನಲ್ಲಿ ಇರುವಾಗ ಸುಯನ್ ಕೂಡ ಆಗಾಗ ಬರುತ್ತಿದ್ದ. ಆಗ ಸುಯನ್ ಅನ್ನು ಪರಿಚಯ ಮಾಡಿದ ಸನ್ನಿ. ಆನಂತರ ಸುಯನ್ ಲೈಫ್ ನಲ್ಲಿ ಕಾಲು ಇಟ್ಟಲು ತನು. 21 ವರ್ಷದ ಸುಯನ್ ಮೇಲೆ ಮನಸ್ಸು ಮಾಡಿದಳು ಈ ತನು. ತನ್ನನ್ನು ಇಷ್ಟಪಡುವುದನ್ನು ಗ್ರಹಿಸಿದ ಸುಯಾನ್ ಸನ್ನಿ ಇಲ್ಲದ ಸಮಯದಲ್ಲಿ ಆಕೆಯನ್ನು ರಹಸ್ಯವಾಗಿ ಮೀಟ್ ಆಗುತ್ತಿದ್ದ. ಖರೀದಿಯಾದ ಗಿಫ್ಟ್ ಗಳನ್ನು ಕೂಡ ಕೊಡಿಸುತ್ತಿದ್ದ. ಇದಲ್ಲದೆ ಆಕೆ ರೂಮ್ ಗೆ ಹೋಗಿ ಎಂಜಾಯ್ ಮಾಡುತ್ತಿದ್ದ. ಹೀಗೆ ಇಬ್ಬರು ಹತ್ತಿರವಾಗಿದ್ದರು. ಒಂದು ದಿನ ತನು ಹಾಗೂ ಸುಯಾನ್ ಕ್ಲೋಸ್ ಆಗಿ ಮಾತನಾಡಿಕೊಳ್ಳುತ್ತಿದ್ದನ್ನು ನೋಡಿ ಅನುಮಾನಿಸಿದ ಸನ್ನಿ ಸೀನಿಯರ್ ಆದ ಸನ್ನಿ ಹತ್ತಿರ ಪರ್ಮಿಷನ್ ತೆಗೆದುಕೊಂಡು ಬಂದು ತನು ಹತ್ತಿರ ಎಂಜಾಯ್ ಮಾಡುತ್ತಿದ್ದ. ಏಕೆಂದರೆ ಕಂಪನಿಯಲ್ಲಿ ಸೀನಿಯರ್ ಪೋಸ್ಟ್ ನಲ್ಲಿದ್ದ ಸನ್ನಿ ಅಷ್ಟು ಬೇಗ ಆಚೆ ಬರಲು ಆಗುತ್ತಿರಲಿಲ್ಲ. ಆದರೆ ಸನ್ನಿ ಮಾತ್ರ ಸುಯಾನ್ಗೆ ಪರ್ಮಿಷನ್ ಕೊಡುತ್ತಿದ್ದ. ಈ ರಜೆಯನ್ನು ಸುಯಾನ್ ಸನ್ನಿ ಗರ್ಲ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡುತ್ತಿದ್ದ. ಆದರೆ ಅನುಮಾನ ಬಂದು ಸನ್ನಿ ಅವರ ಮೇಲೆ ನಿಗಾ ಇಟ್ಟನು. ದಿನ ಸನ್ನಿ ತನ್ನ ಹತ್ತಿರ ಪರ್ಮಿಷನ್ ತೆಗೆದುಕೊಂಡು ಫ್ರೆಂಡ್ ಮೀಟ್ ಆಗಬೇಕು ಎಂದು ಹೇಳಿ ಸನ್ನಿ ಬೈಕ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಏಕೆಂದರೆ ಬೈಕ್ ತೆಗೆದುಕೊಂಡು ಹೋದರೆ ಸನ್ನಿ ಆಚೆ ಬರಲಾಗುವುದಿಲ್ಲ ಎಂಬುದು ಸುಯನ್ ಪ್ಲಾನ್. ಆದರೆ ಬೇರೆ ವ್ಯಕ್ತಿಯ ಬೈಕ್ ಅನ್ನು ತೆಗೆದುಕೊಂಡು ಸನ್ನಿ ಹೆಲ್ಮೆಟ್ ಧರಿಸಿ ಸುಯನ್ ಅನ್ನು ಫಾಲೋ ಮಾಡಿದ. ನೋಡಿದರೆ ತನ್ನ ರೂಮ್ ಗೆ ಬಂದನು ಸುವಾನ್. ಹತ್ತಿರದಿಂದ ಬಂದು ನೋಡಿದರೆ ಒಳಗಡೆಯಿಂದ ಲಾಕ್ ಹಾಕಿತ್ತು. ತಾನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡರೆ ಮರ್ಯಾದೆ ಹೋಗುತ್ತೆ ಎಂದು ತನಗೆ ಗೊತ್ತಿದೆ ಎಂದು ಸುಯನ್ ಗ್ರಹಿಸಿದರೆ ಚೆನ್ನಾಗಿರುವುದಿಲ್ಲ ಎಂದು ಹೇಗಾದ್ರೂ ಮಾಡಿ ಅವನನ್ನು ಸಾಯಿಸಬೇಕೆಂದುಕೊಂಡ. ಅದೇ ದಿನ ಮನೆಗೆ ಬಂದು ಸುಯನ್ ನಮ್ಮ ರೂಮ್ ಗೆ ಏಕೆ ಬಂದೆ ಎಂದು ಗರ್ಲ್ ಫ್ರೆಂಡ್ ಜೊತೆ ಪ್ರಶ್ನಿಸಿದ. ಸುಯನ್ ಬಂದಿಲ್ಲ ಎಂದು ಸುಳ್ಳು ಹೇಳಿದಳು ತನು. ಸುಯನ್ಗೆ ಸಹಾಯ ಮಾಡಿದ್ದಕ್ಕೆ ಅವನು ನನಗೆ ಮೋಸ ಮಾಡುವವನೇ ಎಂದು ಕೋಪಗೊಂಡನು. ಅಷ್ಟೇ ಅಲ್ಲ, ಸುಯನ್ ಅನ್ನು ಕಂಪನಿಯಿಂದಲೂ ತೊಲಗಿಸಿದನು. ಸುಯನ್ ಜೊತೆ ಮಾತನಾಡಬಾರದು ಎಂದು ಕಂಡೀಷನ್ ಹಾಕಿ ಅವಳನ್ನು ಕಂಟ್ರೋಲ್ ಆಗಿ ಇಟ್ಟುಕೊಂಡನು. ಆಕೆ ಕೂಡ ಸರಿ ಎಂದಳು. ಆದರೆ ಸನ್ನಿ ಆಚೆ ಹೋದರೆ ಆಕೆ ಅವನನ್ನು ರೂಮ್ ಗೆ ಕರೆಸಿಕೊಳ್ಳುತ್ತಿದ್ದಳು. ಆದರೆ ತನ್ನ ಪ್ರಿಯಕರನ ರೂಮ್ ಗೆ ಕರೆಸಿಕೊಂಡರೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ತನ್ನ ರೂಮ್ ಗೆ ಕರೆಸಿಕೊಳ್ಳುತ್ತಿದ್ದಳು. ಅದಲ್ಲದೆ
ತನ್ನ ರೂಮ್ಗೆ ಸ್ನೇಹಿತರನ್ನು ಸೆಕ್ಯೂರಿಟಿಯಾಗಿ ಇಡುತ್ತಿದ್ದಳು. ಮತ್ತೆ ಇವರಿಬ್ಬರು ಮಾತನಾಡಿಕೊಳ್ಳುವುದನ್ನು ನೋಡಿ ತನಗೆ ಅಡ್ಡಿರುವ ಸುಯನ್ ಅನ್ನು ಅಡ್ಡಿ ತಪ್ಪಿಸಬೇಕೆಂದುಕೊಂಡ. ಆದ್ರೆ ಆಕೆ ಬೇಡ ಎಂದಳು. ನಾನು ಅವನ ಜೊತೆ ಮಾತನಾಡುತ್ತೇನೆ, ಈ ಸಾಯಿಸುವುದು ಏನು ಬೇಡ ಎಂದು ಕೇಳಿದಳು. ಆದರೂ ಕೂಡ ಸನ್ನಿ ಕೇಳಲಿಲ್ಲ. ನೀನು ಈಗ ಅವನನ್ನು ಕರೆಯಬೇಕೆಂದು ಹೇಳಿದ. ಇದರಿಂದ 5 ಗಂಟೆಗೆ ಸುಯನ್ಸ್ಗೆ ಕಾಲ್ ಮಾಡಿದಳು ತನು. ಸನ್ನಿ ಮನೆಯಲ್ಲಿ ಇಲ್ಲ, ಆಫೀಸ್ ನಿಂದ ಬರುವುದಕ್ಕೆ ಲೇಟ್ ಆಗುತ್ತೆ, ರಾತ್ರಿ 10 ಗಂಟೆಗೆ ಬರುತ್ತಾನೆ ಎಂದು ಹೇಳಿದಳು. ನೀನು ಬರ್ತೀಯೇ ಎಂದು ಕೇಳಿದಳು. ಇದರಿಂದ ಸೋದರನ ಬೈಕ್ ತೆಗೆದುಕೊಂಡು ತನು ರೂಮ್ಗೆ ಬಂದನು. ಅಷ್ಟೊತ್ತಿಗೆ ರೂಮ್ ನಲ್ಲಿ ಅಡಗಿದ್ದ ಸನ್ನಿ ಬೈಕ್ ಅನ್ನು ದೂರದಲ್ಲಿ ಪಾರ್ಕ್ ಮಾಡಿ ಅನುಮಾನ ಬಾರದಂತೆ ಪ್ಲಾನ್ ಮಾಡಿದ್ದ. ಇನ್ನು ಆಕೆ ಪ್ರಿಯತಮ ಬರುತ್ತಿದ್ದಂತೆ ನಗುತ್ತಾ ಡೋರ್ ತೆಗೆದಳು ತನು. ಸುಯನ್ ಅನ್ನು ಮನೆಯೊಳಗೆ ಆಹ್ವಾನಿಸಿದಳು. ಇನ್ನು ಬಾಗಿಲ ಹಿಂದೆ ಅಡಗಿದ್ದ ಸನ್ನಿ ಒಂದು ಐರನ್ ರಾಡ್ ನಿಂದ ತಲೆಗೆ ಬಲವಾಗಿ ಹೊಡೆದನು. ಆನಂತರ ಒಂದು ಚೂರಿಂದ ಚುಚ್ಚಿ ನೇಣು ಹಾಕಿ ಸಾಯಿಸಿದರು ಇಬ್ಬರು. ಇನ್ನು ಮೃತದೇಹವನ್ನು ಒಂದು ಕವರಿಗೆ ಹಾಕಿ ಒಂದು ಮೂಲೆಗೆ ಬಿಸಾಕಿದರು. ಆನಂತರ ಅದೇ ಮನೆಯಲ್ಲಿ ಎಂಜಾಯ್ ಮಾಡಿದರು. ಎಂತ ವಿಚಿತ್ರ ಪ್ರೇಮಿಗಳು ಅಲ್ವಾ. ಆನಂತರ ಸ್ನಾನ ಮಾಡಿ ಮೂವಿಗೆ ಹೋಗಿ ಆಚೆ ಊಟ ಮಾಡಿ ರೂಮ್ಗೆ ಬಂದರು. ಬರುತ್ತಾ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದರು. ಒಂದು ದೊಡ್ಡ ಬ್ಯಾಗಿಗೆ ಮೃತದೇಹವನ್ನು ಹಾಕಿ ಯಾರು ಇಲ್ಲದ ಸಮಯದಲ್ಲಿ ಬೈಕ್ ಮೇಲೆ ಮೃತದೇಹವನ್ನು ಎತ್ತಿಕೊಂಡು ಒಂದು ದೂರದ ಕಾಡಿನಲ್ಲಿ ಬಿಸಾಕಿದರು. ಆ ಮರುದಿನವೇ ತನಗೆ ಜಾಬ್ ಟ್ರಾನ್ಸ್ಫರ್ ಆಗಿದೆ ಎಂದು ಓನರ್ಗೆ ಹೇಳಿ ರೂಮ್ ಖಾಲಿ ಮಾಡಿ ಮೊದಲೇ ನೋಡಿಕೊಂಡಿದ್ದ ರೂಮ್ಗೆ ಶಿಫ್ಟ್ ಆದನು ಸನ್ನಿ. ಅವನ ಜೊತೆ ತನುವನ್ನು ಕೂಡ ಕರೆದುಕೊಂಡು ಹೋದನು. ಆದರೆ ಸುಯನ್ಗೆ ಕ್ಲೋಸ್ ಫ್ರೆಂಡ್ ಅವನೇ ಆಗಿದ್ರಿಂದ, ಅದೇ ಅಲ್ಲ ಕೊನೆ ಕಾಲ್ ಅವನಿಂದಲೇ ಹೋಗಿರುವುದರಿಂದ ಹುಡುಕಿಕೊಂಡು ಪೊಲೀಸರು ಬಂದೇ ಬರುತ್ತಾರೆ ಎಂದು ಗ್ರಹಿಸಿದ. ಇದರಿಂದ ಪೊಲೀಸರು ಬರುವುದಕ್ಕೆ ಕಾಯುತ್ತಿದ್ದ. ಹೀಗೆ ಪೊಲೀಸರು ತಮ್ಮ ಮನೆಗೆ ಹೋಗುತ್ತಿದ್ದಂತೆ ಬೈಕ್ ಮೇಲೆ ಪರಾರಿಯಾಗಿದ್ದ. ತನು ಮಾತ್ರ ಸಿಕ್ಕಿ ಹಾಕಿಕೊಂಡಳು. ಆ ನಂತರ ಸನ್ನಿ ಕೂಡ ಸಿಕ್ಕಿದ. ಸುಯನ್ಸ್ ಅಡ್ಡಿಯಾಗಿದ್ದಾನೆ ಎಂದು ಆಗ ಸನ್ನಿ ಹೇಳುತ್ತಾನೆ, ಅವನು ನಮ್ಮ ಪ್ರೀತಿಗೆ ಅಡ್ಡ ಬಂದನು, ಅದಕ್ಕೋಸ್ಕರ ಅವನನ್ನು ಸಾಯಿಸಿದೆ. ಇದಕ್ಕೆಲ್ಲ ಕಾರಣ ತನು ಆಗಿದ್ದಳು ಎಂದನು. ಇಬ್ಬರು ಬಾಯ್ ಫ್ರೆಂಡ್ ಅನ್ನು ಮೇಂಟೈನ್ ಮಾಡುತ್ತಾ ಸುಯನ್ ಹತ್ಯೆಗೆ ಕಾರಣವಾದಳು ತನು. ತನ್ನ ಪ್ರಿಯಕರನಿಗೆ ಗೊತ್ತಾಗದ ಹಾಗೆ ಮಾಡಬೇಕು ಎಂದುಕೊಂಡಳು. 1 ವರ್ಷ ಸರಿಯಾಗಿ ಎಂಜಾಯ್ ಮಾಡಿದಳು. ಆದ್ರೆ ಇಂತಹದ್ದು ಎಂದಿಗಾದ್ರೂ ಆಚೆ ಬರಲೇಬೇಕು. ಆಚೆ ಬಂದ ದಿನ ಸೈಕೋ ಆಗ್ಬಿಟ್ಟ ಸನ್ನಿ. ಹಾಗೆ ಹಂತಕನೂ ಆದ. ಪ್ರೇಮಿಗಳು ಈಗ ಜೈಲು ಪಾಲಾದರು. ಇನ್ನು ದೇಹ ಕಾಡಿನಲ್ಲಿ ಕೊಳೆತು ಹೋಗಿ ಕಾಣಿಸಿತು. ಪೋಸ್ಟ್ ಮಾರ್ಟಂ ಮಾಡಿ ಕೊಳೆತು ಹೋದ ಬಾಡಿಯನ್ನು ಕುಟುಂಬಸ್ಥರಿಗೆ ಕೊಟ್ಟರು ಪೊಲೀಸರು. ಹೀಗೆ ಸ್ನೇಹದಿಂದ ಕಾಮದಾಸಿಗೆ 3 ಜೀವಗಳು ಹಾಳಾದವು. ಈ ಸ್ಟೋರಿ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಈ ವಿವರಣೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.